ಗ್ರಾಮ ಪಂಚಾಯಿತಿ ತನ್ನ ವ್ಯಾಪ್ತಿಯ ಜನರಿಗೆ ಮೂಲಸೌಕರ್ಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಲ್ಯಾಣ ಕರ್ನಾಟಕ ಪ್ರಾಂತದ ಅಧ್ಯಕ್ಷರಾದ ರಾಮು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಾ ತೆರೆದೇ ಇದ್ದರೂ ಯಾರೊಬ್ಬರ ಸುಳಿವೂ ಇರುವುದಿಲ್ಲ. ಒಳಗಿನ ಕುರ್ಚಿ ಟೇಬಲ್ಗಳೆಲ್ಲ ಧೂಳು ಹಿಡಿದ ಸ್ಥಿತಿಯಲ್ಲಿವೆ. ಕಳೆದ 2 ತಿಂಗಳಿನಿಂದ ಗಮನಿಸುತ್ತಲೇ ಇದ್ದೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿ ಅಧ್ಯಕ್ಷೆ ದೇವಮ್ಮ, ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಚೆನ್ನಮ್ಮ ಆಗಲಿ, ಕಾರ್ಯದರ್ಶಿ ಮಹಾದೇವಪ್ಪ ಅವರಾಗಲಿ ಕಚೇರಿಯತ್ತ ಕಳೆದ 2 ತಿಂಗಳಿನಿಂದ ಹಾಯ್ದೇ ಇಲ್ಲ. ಡಿಇಒ ಪ್ರದೀಪ್ ಕುಮಾರ್ ಆಗಲಿ ಇತರ ವರ್ಗದ ಸಿಬ್ಬಂದಿಗಳಾಗಲಿ ಕಚೇರಿಗೆ ಬರುವುದೇ ಇಲ್ಲ. ಯಾವುದಾದರೂ ದಾಖಲೆಗೆ ಕಚೇರಿಗೆ ಹೋದರೆ ಬರಿಗೈಲಿ ವಾಪಸ್ ಬರಬೇಕಾದ ಸ್ಥಿತಿ ಇದೆ. ದಾಖಲಾತಿಗೆ ಮುದ್ರೆ ಹಾಕಲು ಯಾರೂ ಇಲ್ಲ. ಪಂಚಾಯಿತಿ ಹೆಸರಿನ ಸೀಲ್ ಸಹ ಇಲ್ಲ. ಜನರು ನೀರು, ರಸ್ತೆ, ಪರಿಸರ ಮಾಲಿನ್ಯದಿಂದ ಸಮಸ್ಯೆ ಎದುರಿಸುತ್ತಿದ್ದರೂ ಇವರಿಗೆ ಪರಿವಿಯೇ ಇಲ್ಲವೆಂದು ಟೀಕಿಸಿದ್ದಾರೆ. ಜನರ ಸಮಸ್ಯೆಗಾಗಿ ಪಿಡಿಒ ಮತ್ತು ಕಾರ್ಯದರ್ಶಿಗೆ ಫೋನ್ ಮಾಡಿದರೆ ಫೋನ್ ಎತ್ತುವುದಿಲ್ಲ. ನಾಟ್ ರೀಚೇಬಲ್ ಇಡುವುದು, ಕರೆ ಕಡಿತ ಮಾಡುತ್ತಾರೆ. ಇವರ ಬೇಜವಾಬ್ದಾರಿ ಕರ್ತವ್ಯ ನಿರ್ವಹಣೆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ರಾಮು ಅವರು ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ಒತ್ತಾಯಿಸಿದ್ದಾರೆ.